ಚೆಂಬುಗುಡ್ಡೆಗೆ ಭೂಗತ ಲೈನ್ ಆಗಿ ಮೊದಲು ನಮಗೆ ಕರೆಂಟ್ಗಳು ಪಾವೂರು ಆಗಿ ಕೊನಾಜೆ ಫೀಡರ್ಗೆ ಬರ್ತಿತ್ತು. ಕೊನಾಜೆಯಿಂದ ಚೆಂಬುಗುಡ್ಡೆಗೆ ಬಂದು ಈ ಭಾಗದ ಎಲ್ಲ ಕಡೆಗಳಿಗೆ ಕೂಡ ಪ್ರಸರಣವಾಗ್ತಿತ್ತು. ಇದರಿಂದಾಗಿ ಈ ಭಾಗದ ಜನರಿಗೆ ಭಾಳ ತೊಂದರೆ ಆಗ್ತದೆ ಅಂತೇಳಿ ಮನಗಂಡು ನಮ್ಮ ಕ್ಷೇತ್ರದ ಶಾಸಕರಾದ ಯು ಟಿ ಖಾದರ್ ಅವರು ಎಕ್ಕೂರಿನಿಂದ ಭೂಗತ ಲೈನನ್ನು ಮಾಡಿಕೊಂಡು ಅಂಡರ್ಗ್ರೌಂಡ್ ಮಾಡಿಕೊಂಡು ಚೆಂಬುಗುಡ್ಡೆಗೆ ಟಚ್ ಮಾಡಿ ನಾಳೆ ಅದನ್ನು ಲೋಕಾರ್ಪಣೆ ಮಾಡಲಿಕ್ಕೆ ಬಗ್ಗೆ ಟೆಸ್ಟಿಂಗ್ ಕಾರ್ಯಕ್ರಮವನ್ನು ನಾಳೆ 10 ಗಂಟೆಗೆ ನೆರವೇರಿಸಲಿದ್ದಾರೆ. ಅದರೊಟ್ಟಿಗೆ ದೊಡ್ಡ ಒಂದು ಸುಮಾರು 12.5 MVA ಪರಿವರ್ತಕದ ಉನ್ನತೀಕರಣ ಕಾಮಗಾರಿಯ ಉದ್ಘಾಟನೆಯನ್ನು ಕೂಡ ನಾಳೆ ಚೆಂಬುಗುಡ್ಡೆಯಲ್ಲಿ ಮಾಡಲಿಕ್ಕಿದ್ದಾರೆ. ಅದಲ್ಲದೆ ಹೋದ ಸಾರಿ ಕೋಟೆಕಾರಲ್ಲಿ ಕೂಡ ದೊಡ್ಡ ಆ ಭಾಗಕ್ಕೆ ತಲಪಾಡಿ, ಕೋಟೆಕಾರ್, ಮಂಜಿನಾಡಿ ಭಾಗಕ್ಕೆ ಕೂಡ ಅಲ್ಲಿ ಕೂಡ ಮೊನ್ನೆ ಹೋದ ತಿಂಗಳು ಅದನ್ನು ಟೆಸ್ಟಿಂಗ್ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಅದಲ್ಲದೆ ಅನೇಕ ಶಾಖಾ ಕಚೇರಿಗಳು ಈ ಮಂಗಳೂರು ವಿಧಾನಸಭಾ ಕ್ಷೇತ್ರದಲ್ಲಿ ಅನೇಕ ಶಾಖಾ ಕಚೇರಿ ಜನರಿಗೆ ಪ್ರಯೋಜನ ಆಗಬೇಕಂತ ಹೇಳಿಕೊಂಡು ಅಲ್ಲಲ್ಲಿ ನಾಟಿಕಲ್ಲಲ್ಲಿ, ಬೋಳ್ಯಾರಲ್ಲಿ, ಮುಡಿಪಲ್ಲಿ, ಕೋಟೆಕಾರಲ್ಲಿ ಕೂಡ ಶಾಖಾ ಕಚೇರಿಯನ್ನು ಪ್ರಾರಂಭ ಮಾಡಿ ಜನರಿಗೆ ಹತ್ತಿರ ಆಗಬೇಕು ಎಂಬ ದೃಷ್ಟಿಯಿಂದ ಒಳ್ಳೆ ರೀತಿಯ ಕಾರ್ಯಕ್ರಮವನ್ನು ನಮ್ಮ ಕ್ಷೇತ್ರ ಶಾಸಕರು ಮಾಡಿದ್ದಾರೆ. ಅದಲ್ಲದೆ ಇಡೀ ಉಳ್ಳಾಳ ನಗರಸಭೆ ವ್ಯಾಪ್ತಿಯಲ್ಲಿ ಸುಮಾರು 200 ಕೋಟಿಯ ಅಂದಾಜಿನ ಭೂಗತ ಕೇಬಲ್ ಟೆಂಡರ್ ಪ್ರೊಸೆಷನ್ ಆಗ್ತಾಯಿದೆ. ಅದೇ ರೀತಿ ಚೆಂಬುಗುಡ್ಡೆಯಲ್ಲಿ ಕೂಡ 4 ಎಕರೆ ಪ್ರದೇಶದಲ್ಲಿ ಅದನ್ನು ಕೂಡ ಅಪ್ಗ್ರೇಡ್ ಮಾಡುವಂಥ 70 ಕೋಟಿ ರೂಪಾಯಿಯ ಕಾಮಗಾರಿ ಟೆಂಡರ್ ಪ್ರೊಸೆಷನ್ 2 ಕೆಲಸಗಳು ಕೂಡ ಆಗಲಿಕ್ಕೆ ಇದೆ. ಅದಲ್ಲದೆ ವಿದ್ಯುತ್ನಲ್ಲಿ ಮಂಗಳೂರು ವಿಧಾನಸಭಾ ಕ್ಷೇತ್ರದಲ್ಲಿ ಎಲ್ಲಿ ಕೂಡ ತೊಂದರೆ ಆಗಬಾರ್ದು ಎಂಬ ರೀತಿಯಲ್ಲಿ ಅನೇಕ ಯೋಜನೆಗಳಿಗೆ ಅನುದಾನವನ್ನು ತಂದು ಈ ಕೆಲಸ ಕಾರ್ಯಗಳು ನಮ್ಮ ಕ್ಷೇತ್ರದ ಯು ಟಿ ಖಾದರ್ ಅವರು ಮಾಡ್ತಾಯಿದ್ದಾರೆ. ಅವರಿಗೆ ಉಳ್ಳಾಳ ಮಂಗಳೂರು ವಿಧಾನಸಭಾ ಕ್ಷೇತ್ರ ಜನತೆಯ ಪರವಾಗಿ ಹೃತ್ಪೂರ್ವಕ ಅಭಿನಂದನೆಗಳು ಕೂಡ ಈ ಸಂದರ್ಭದಲ್ಲಿ ನಾವು ಹೇಳ್ತಾ ಇದ್ದೇವೆ. ಅದಲ್ಲದೆ ರಸ್ತೆ ಕಾಮಗಾರಿಗಳು ಕೂಡ ನಿಮಗೆ ಗೊತ್ತಿದೆ, ತೊಕ್ಕೊಟ್ಟಲ್ಲಿ 25 ಕೋಟಿ ರೂಪಾಯಿ ರಸ್ತೆ ಕಾಮಗಾರಿ ಭಾಳ ಒಳ್ಳೆಯ ರೀತಿಯಲ್ಲಿ ಕೆಲಸ ಕಾರ್ಯಗಳು ಇವತ್ತು ಆಗ್ತಾಯಿದೆ. ಅದಲ್ಲದೆ ಕೋಟೆಪುರದಿಂದ ಬೋಳಾರಕ್ಕೆ 200 ಕೋಟಿ ರೂಪಾಯಿಯ ಸೇತುವೆ ಕೂಡ ಭಾಳ ಒಳ್ಳೆ ರೀತಿಯ ಸೇತುವೆಯಲ್ಲಿ ಆಗಬೇಕು. ಜನರಿಗೆ ವೀಕ್ಷಣೆ ಮಾಡಲಿಕ್ಕೆ ಕೂಡ ಸಂಜೆ ಹೊತ್ತು ವೀಕ್ಷಣೆ ಮಾಡಲಿಕ್ಕೆ ಕೂಡ ಆಗಬೇಕಂತೇಳಿ ಅಲ್ಲಿ 200 ಕೋಟಿ ರೂಪಾಯಿಯ ಸೇತುವೆ ಕೆಲಸಗಳು ಕೂಡ ಟೆಂಡರ್ ಅಂದಾಜಲ್ಲಿ ಇದೆ. ಅದಲ್ಲದೆ ಸಜಿಪದಿಂದ ತುಂಬೆಗೆ ಹೋಗುವಂಥ ಸೇತುವೆ ಸುಮಾರು 62 ಕೋಟಿ ರೂಪಾಯಿ ಅನುದಾನದಲ್ಲಿ ಅಲ್ಲಿ ಕೂಡ ಸೇತುವೆಗೆ ಕೆಲಸ ಕಾರ್ಯ ಟೆಂಡರ್ ಆಗ್ತಾಯಿದೆ. ಅದಲ್ಲದೆ ಜಪ್ಪಿನಮಗೂರು ಸಂಕದಿಂದ ಪಾವೂರು ತನಕ ನದಿ ಬದಿಯಲ್ಲಿ ನಿಮಗೆ ಕೂಡ ಗೊತ್ತಿದೆ, ನೀವೆಲ್ಲ ನೋಡಿದ್ದೀರಿ ರಸ್ತೆ. ಆ ರಸ್ತೆ ಕಾಮಗಾರಿ ಕೂಡ ಭಾಳಷ್ಟು ಒಳ್ಳೆ ರೀತಿ ಚಂದ ರೀತಿ ಈ ಭಾಗದ ಅವರ ವಿಧಾನಸಭಾ ಕ್ಷೇತ್ರ ನದಿ ಬದಿಯಲ್ಲೇ ಹೋಗಿ ಟಚ್ ಆಗಲಿಕ್ಕೆ ಬೇಕಾಗಿ ರಸ್ತೆ ಕೆಲಸಗಳನ್ನು ಕೂಡ ಅವರು ಮಾಡ್ತಾಯಿದ್ದಾರೆ. ಅದಲ್ಲದೆ ನಮ್ಮ ಅಗ್ನಿಶಾಮಕ ಠಾಣೆಗೆ ಮುಖ್ಯಮಂತ್ರಿಗಳ ಬರುವಿಕೆಯನ್ನು ನಾವು ಕಾಯ್ತಾ ಇದ್ದೇವೆ. ಯಾಕಂತೇಳಿ ಅಲ್ಲಿ ಅಗ್ನಿಶಾಮಕ ಠಾಣೆಗೆ ಸುಮಾರು 7 ಕೋಟಿ ರೂಪಾಯಿ ವೆಚ್ಚದಲ್ಲಿ 2 ಎಕರೆ ಜಾಗದಲ್ಲಿ ಅಗ್ನಿಶಾಮಕ ಠಾಣೆಗೆ ಟೆಂಡರಲ್ಲಾಗಿದೆ. ಎಲ್ಲ ಗುದ್ದಲಿ ಪೂಜೆ ಕಾರ್ಯಕ್ರಮಕ್ಕೆ ನಾವು ಮುಖ್ಯಮಂತ್ರಿಗಳನ್ನು ಕಾಯ್ತಾ ಇದ್ದೇವೆ. ಅದರ ಈಚೆಗಡೆ ನಮ್ಮ ಜಿಲ್ಲೆಯಲ್ಲಿ ಎಲ್ಲ ಲೈಟ್ ವೆಹಿಕಲ್ ಅಥವಾ ಎಲ್ಲ ಪರವಾನಗಿಗಳನ್ನು ಕೊಡಲಿಕ್ಕೆ ಕೂಡ ಸುಮಾರು 7 ಕೋಟಿ ರೂಪಾಯಿ ವೆಚ್ಚದಲ್ಲಿ ಟ್ರ್ಯಾಕಿಂಗ್ ಕೂಡ ಸಿದ್ಧಗೊಂಡಿದೆ. ಅಲ್ಲಿ ಕೂಡ ಕೆಲಸ ಕಾರ್ಯಗಳೆಲ್ಲ ಪೂರ್ತಿಯಾಗಿದೆ. ಅದಲ್ಲದೆ ಇನ್ನು ಗ್ರಾಮೀಣ ಪ್ರದೇಶಗಳಿಗೆ ಸಣ್ಣ ಗ್ರಾಮಗಳಿಗೆ 1 ಕೋಟಿ, ದೊಡ್ಡ ಗ್ರಾಮಗಳಿಗೆ 1.5 ಕೋಟಿ ರೂಪಾಯಿಯ ಅನುದಾನವನ್ನು ಎಲ್ಲ ಗ್ರಾಮಗಳಿಗೆ ಕೂಡ ಅವರು ಮಂಜೂರುಗೊಳಿಸಿದ್ದಾರೆ. ಕೆಲಸ ಕಾರ್ಯಗಳು ಈಗ ನಂತರ ಆಗಲಿಕ್ಕಿದೆ. ಅದಲ್ಲದೆ ಬೇರೆ ಬೇರೆ ಕೆಲಸ ಕಾರ್ಯಗಳು ಕೂಡ ಇವತ್ತಾಗ್ತದೆ. ಉಳ್ಳಾಳದಲ್ಲಿ ಭಾಳಷ್ಟು ಒಳ್ಳೆಯ ಒಂದು ಸುಸಜ್ಜಿತವಾದಂಥ ಲೈಬ್ರರಿ ಬೇಕಂತ ಹೇಳಿಕೊಂಡು ಸುಮಾರು 75 ಲಕ್ಷ ರೂಪಾಯಿಯಲ್ಲಿ ಅಲ್ಲಿ ಕಟ್ಟಡ ಕಾಮಗಾರಿ ಟೆಂಡರ್ ಕೂಡ ಅಲ್ಲಿ ಆಗಿದೆ. 75 ಲಕ್ಷ ರೂಪಾಯಿಯಲ್ಲಿ ಲೈಬ್ರರಿಗೆ ಟೆಂಡರ್ ಕೂಡ ಆಗಿದೆ. ಅದೇ ರೀತಿ ವಿಕಲಚೇತನರು ಕೂಡ ಒಂದು ಶಾಪಲ್ಲಿ ಆಗಬೇಕಂತೇಳಿ 25 ಲಕ್ಷ ರೂಪಾಯಿ ಯೋಜನೆಯಲ್ಲಿ 5 ವಿಕಲಚೇತನರಿಗೆ ಶಾಪಿನ ವ್ಯವಸ್ಥೆ ಕೂಡ ಆಗಿದೆ. ಅದೇ ರೀತಿ ಆಸ್ಪತ್ರೆಯಲ್ಲಿ ಫಿಸಿಯೋಥೆರಪಿಗೆ ಕಟ್ಟಡ ಇಲ್ಲ ಅಂತ ಹೇಳಿಕೊಂಡು ಅಲ್ಲಿ ತೊಂದರೆ ಆಗ್ತದೆ ಅಂತ ಹೇಳಿಕೊಂಡು ನಮ್ಮ ಉಳ್ಳಾಳ ಆಸ್ಪತ್ರೆಗೆ, ತಾಲೂಕು ಆಸ್ಪತ್ರೆಗೆ ಫಿಸಿಯೋಥೆರಪಿ ಯೋಜನೆ ಅಲ್ಲಿ ಮಾಡಲಿಕ್ಕೆ 75 ಲಕ್ಷ ರೂಪಾಯಿದ ಕಟ್ಟಡಕ್ಕೆ ಕೂಡ ಅಲ್ಲಿ ಅನುದಾನವನ್ನು ಅವರು ಮಂಜೂರುಗೊಳಿಸಿರುತ್ತಾರೆ. ಟೆಂಡರ್ ಕೂಡ ಆಗಿದೆ. ಅದೇ ರೀತಿ ಪೌರ ಕಾರ್ಮಿಕರ ವಸತಿ ಗೃಹಗಳಿಗೆ ಬೇಕಾಗಿ ಸುಮಾರು 1.5 ಕೋಟಿ ರೂಪಾಯಿಯ ಅನುದಾನವನ್ನು ಮಂಜೂರುಗೊಳಿಸಿ ಅದು ಕೂಡ ಟೆಂಡರ್ ಆಗಿದೆ. ಕೆಲಸಗಳು ಕೂಡ ಪ್ರಾರಂಭ ಆಗಲಿಕ್ಕಿದೆ. ಅದೇ ರೀತಿ ಈ ಕ್ಷೇತ್ರ ವ್ಯಾಪ್ತಿಯಲ್ಲಿ ಕುಡಿಯುವ ನೀರಿನ ಯೋಜನೆ ಮಂಗಳೂರು ನಗರದಲ್ಲಿ ಯಾವ ರೀತಿ ಕುಡಿಯುವ ನೀರಿನ ಯೋಜನೆ ಇದೆಯೋ ಅದೇ ರೀತಿ ನಮ್ಮ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಕೂಡ ಕುಡಿಯುವ ನೀರಿನ ಯೋಜನೆ 24/7 ಆಗಬೇಕಂತ ಹೇಳಿಕೊಂಡು 2 ಹಂತದಲ್ಲಿ, ಒಂದು ನಗರ ಉಳ್ಳಾಲ, ಸೋಮೇಶ್ವರ, ಅದೇ ರೀತಿ ಕೋಟೆಕಾರಿಗೆ ಪ್ರಥಮ ಹಂತದಲ್ಲಿ ನೀರಿನ ವ್ಯವಸ್ಥೆ ಮಾಡಿ ಈಗ 2ನೇ ಹಂತ ಗ್ರಾಮಾಂತರ ಪ್ರದೇಶದಲ್ಲಿ ಕೂಡ
ಲೈನ್ನ ವ್ಯವಸ್ಥೆಗಳಾಗ್ತಾ ಇದೆ. ಅಲ್ಲಿ ಕೂಡ ಅನುದಾನವನ್ನು ಕೊಂಡುಗೊಳಿಸಿ ಕೆಲಸ ಕಾರ್ಯಗಳು ಪ್ರಗತಿಯಲ್ಲಿ ಸಾಗ್ತಾ ಇದೆ. ಇದರ ಉದ್ಘಾಟನೆ ಕೂಡ ನಾವು ಮುಖ್ಯಮಂತ್ರಿಯ ಬರುವಿಕೆಯನ್ನು ನಾವು ಕಾಯ್ತಾ ಇದ್ದೇವೆ. ಇಲ್ಲಿ ಕೂಡ ಎಲ್ಲ ಕೆಲಸ ಕಾರ್ಯಗಳಾಗಿದೆ. ಅದಲ್ಲದೆ ಹಳೆಯ ಪೈಪ್ ಇಲ್ಲಿ ಉಳ್ಳಾಳದಲ್ಲಿ ನಗರಸಭೆ ವ್ಯಾಪ್ತಿಯಲ್ಲಿ ಹಳೆ ಕಾಲದ ಪೈಪ್ಗಳು ಇದೆ. ಅದಕ್ಕೆ ಬೇಕಾಗಿ ಅದು ನೀರಿನ ಸರಿಯಾಗಿ ಸಮರ್ಪಕವಾಗಿ ಆಗಲಿಕ್ಕಿಲ್ಲ ಅಂತೇಳಿ ಸುಮಾರು 70 ಲಕ್ಷ ರೂಪಾಯಿಯಲ್ಲಿ 60 ಕೋಟಿ ರೂಪಾಯಿ ಇದರಲ್ಲಿ ಅಲ್ಲಿ ಕೂಡ ಟೆಂಡರ್ ಆಗಿದೆ. ಎಲ್ಲ ಉಳ್ಳಾಳ ನಗರಸಭೆ ಹೊಸ ಪೈಪ್ ಲೈನನ್ನು ಹಾಕಲಿಕ್ಕೆ ವ್ಯವಸ್ಥೆ ಆಗಿದೆ. ಅಲ್ಲಿ ಕೂಡ ಕೆಲಸ ಕಾರ್ಯಗಳು ಬರದಿಂದ ಸಾಗ್ತಾ ಇದೆ. ಅಲ್ಲಿ ಕೂಡ 24 ಗಂಟೆ ಕೂಡ ನೀರಿನ ವ್ಯವಸ್ಥೆ ಆಗಿದೆ. ಉಳ್ಳಾಳಕ್ಕೆ ಕೂಡ, ಸೋಮೇಶ್ವರಕ್ಕೆ, ಅದೇ ರೀತಿ ಕೋಟೆಗಾರ ಪ್ರದೇಶಗಳಿಗೆ 24 ಗಂಟೆ ನೀರಿನ ವ್ಯವಸ್ಥೆ ಪ್ರಥಮ ಹಂತದಲ್ಲಿ ಇವತ್ತು ಆಗ್ತಿದೆ. ಅದರ ನಂತರ ಗ್ರಾಮಾಂತರ ಪ್ರದೇಶಗಳಿಗೆ ಕೂಡ 24 ಗಂಟೆ ಕುಡಿಯುವ ನೀರಿನ ವ್ಯವಸ್ಥೆಗಳಾಗ್ತಾಯಿದೆ. ಭಾಳಷ್ಟು ಒಳ್ಳೆಯ ಕೆಲಸಗಳನ್ನು ನಮ್ಮ ಕ್ಷೇತ್ರದ ಶಾಸಕರು 2 ವರ್ಷದಲ್ಲಿ 1200 ಕೋಟಿ ರೂಪಾಯಿ ಅನುದಾನವನ್ನು ತಂದು ಈ ಕ್ಷೇತ್ರಕ್ಕೆ 5 ವರ್ಷದ ಕೆಲಸವನ್ನು ಕೇವಲ 2 ವರ್ಷದಲ್ಲಿ ಮಾಡಿ ಮುಗಿಸಿರುತ್ತಾರೆ. ಆದ್ದರಿಂದ ಇಷ್ಟು ಅನುದಾನವನ್ನು ನಮ್ಮ ಸಭಾಧ್ಯಕ್ಷರಾದ ಕಾರಣ ಈ ಕ್ಷೇತ್ರಕ್ಕೆ ತಂದಿದ್ದಾರೆ. ಎಲ್ಲ ಮಂಗಳೂರು ವಿಧಾನಸಭಾ ಕ್ಷೇತ್ರದ ಜನತೆಯ ಪರವಾಗಿ ಯುಟಿ ಖಾದರ್ರಿಗೆ ಹೃತ್ಪೂರ್ವಕ ಅಭಿನಂದನೆಯನ್ನು ಈ ಸಂದರ್ಭದಲ್ಲಿ ಸಲ್ಲಿಸ್ತಾ ಇದ್ದೇನೆ.